ಸಿದ್ದರಾಮಯ್ಯ ಕಾವೇರಿಯತ್ತ ಕೈ ನಾಯಕರ ಚಿತ್ತ. ಸಿದ್ದು ನಿವಾಸದಲ್ಲಿ ಸಿಎಂ ಡಿಸಿಎಂ ಮಾತುಕತೆ. ಸಿದ್ದು ನಿವಾಸದಲ್ಲಿ ಸಿಎಂ ಡಿಸಿಎಂ ಮಾತುಕತೆಯನ್ನ ಮಾಡ್ತಿದ್ದಾರೆ. ಒಟ್ಟಿಗೆ ಕುಳಿತು ಬ್ರೇಕ್ಫಾಸ್ಟ್ ಸವಿದ ಸಿಎಂ ಡಿಸಿಎಂ. ಇಡ್ಲಿ ವಡೆ ಸಾಂಬಾರನ್ನ ಸವಿದ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ತರಹೇವಾರಿ ಉಪಹಾರವನ್ನ ಸವಿತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಹಾಗೆ ಆಗುತ್ತೆ. ಈ ಒಂದು ಕಾಳಗ ಏನ್ ನಡೀತಾ ಇದೆ, ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು ಎಂಬ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ಹಾಗಾಗಿ ನೋಡಬೇಕಾಗತ್ತೆ ಇವತ್ತು ಏನಾದರೂ ಅಂತಿಮವಾಗಿ ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ ಅಂತ. ಸದ್ಯಕ್ಕೆ ಇಡ್ಲಿ ವಡೆ ಸಾಂಬಾರ್ ಎಲ್ಲ ಕೂಡ ಇದೆ, ಅದನ್ನೆಲ್ಲವನ್ನು ಕೂಡ ಸವಿತಾ ಮಾತನಾಡ್ತಾರೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟಕ್ಕೆ ಹೋಗದೆ ಇಲ್ಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ನೋಡ್ಬೇಕಾಗತ್ತೆ ಬಗೆಹರಿಯುತ್ತಾ ಅಥವಾ ಇದೇ ರೀತಿ ಕುರ್ಚಿ ಕಾದಾಟ ಮುಂದುವರಿಯುತ್ತಾ ಅಂತ. ಎಲ್ಲ ಕೈ ನಾಯಕರ ಚಿತ್ತ ಈಗ ಈ ಒಂದು ಮೀಟಿಂಗ್ನತ್ತ ನೆಟ್ಟಿರುವಂಥ ಕೇವಲ ಕೈಯಲ್ಲಿರುವಂತಹ ನಾಯಕರ ಚಿತ್ತ ಅಷ್ಟೇ ಅಲ್ಲ, ಬಿಜೆಪಿಯವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸದ್ಯಕ್ಕೆ ಇವತ್ತಾರು ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಅಭಿವೃದ್ಧಿ ಕೆಲಸಗಳು ಹಿಂಗೆ ಕುಂಠಿತ ಆಗುತ್ತೆ ಎಂಬ ವಿಚಾರವಾಗಿ ಸಾರ್ವಜನಿಕರೇ ಈಗ ನಾವು ಗಮನಿಸ್ತಾ ಇರಬಹುದು ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ಯಾವುದು ಕೂಡ ಆಗ್ತಾ ಇಲ್ಲ, ಕೇವಲ ಒಂದು ಕುರ್ಚಿ ಕಾದಾಟ ಅಷ್ಟೇ ನಡೀತಾ ಇದೆ ಅಂತ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲೇಬೇಕಾಗಿದೆ. ಇವತ್ತು ಈ ಒಂದು ಮೀಟಿಂಗ್ನಲ್ಲಿ ಈ ಒಂದು ವಿಚಾರಕ್ಕೆ ಅಂದರೆ ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅಥವಾ ಹಿಂಗೆ ಮುಂದುವರಿಯುತ್ತಾ ಅಂತ ನೋಡಬೇಕಾಗತ್ತೆ. ಒಂದು ವೇಳೆ ಹೈಕಮಾಂಡ್ ಮಟ್ಟದಲ್ಲಿ ಹೋದರೆ ಹೈಕಮಾಂಡ್ ಯಾವ ರೀತಿ ಮನವೊಲಿಕೆಯನ್ನು ಮಾಡುತ್ತೆ ಎಂಬುದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು. ಬ್ರೇಕ್ಫಾಸ್ಟನ್ನು ಸವಿತಾ ಇದ್ದಾರೆ. ಅದು ಕೂಡ ತರಹೇವಾರಿ ಬ್ರೇಕ್ಫಾಸ್ಟನ್ನು ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಸವಿತಾ ಇದ್ದಾರೆ. ಸವಿತಾ ಈ ಒಂದು ವಿಚಾರವಾಗಿ ಮಾತನಾಡ್ತಾರೆ. ಕೇವಲ ಪವರ್ ಶೇರಿಂಗ್ ವಿಚಾರವಾಗಿ ಮಾತ್ರ ಮಾತನಾಡ್ತಾರಾ ಅಥವಾ ಪಕ್ಷದಲ್ಲಿ ಇನ್ನೂ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ, ಆ ಗೊಂದಲಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಪವರ್ ಟಾಕ್ ಮಾತ್ರ ಜೋರಾಗಿ ನಡೀತಾ ಇದೆ. ಇನ್ನು ಅಧಿಕಾರದ ಬಗ್ಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏಕೆಂತಂದರೆ ಈ ಒಂದು ಅಧಿಕಾರದ ವಿಚಾರ ಏನಿದೆ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇನ್ನು ನಿಮಗೂ ಕೂಡ ಗೊತ್ತಿರುತ್ತೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹಾಗಾಗಿ ಇಷ್ಟೆಲ್ಲ ಸೌಂಡ್ ಮಾಡ್ತಾ ಇರೋದ್ರಿಂದ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಹೈಕಮಾಂಡ್ ಎಂಟ್ರಿ ಆಗದೆ ಈ ಒಂದು ವಿಚಾರ ತಾರ್ಕಿಕ ಅಂತ್ಯವನ್ನು ಕಾಣುತ್ತಾ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಈ ಒಂದು ವಿಚಾರ ಏನಾದರೂ ಪವರ್ ಶೇರಿಂಗ್ ವಿಚಾರ ಅಂತ್ಯ ಆಗತ್ತಾ ಅಂತ ನೋಡಬೇಕಾಗತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಅಧಿಕಾರವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ, ಏಕೆಂತಂದ್ರೆ ಇಬ್ಬರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಪ್ಲಸ್ ಏನು ಮೈನಸ್ ಏನು ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಅಧಿಕಾರವನ್ನು ಬಿಟ್ಕೊಡಬೇಕು ಅಂತಂದರೆ ಯಾವ ಕಾರಣಕ್ಕೆ ಬಿಟ್ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಈಗ ಒಂದು ವೇಳೆ ಏನಾದರೂ ಹೈಕಮಾಂಡ್ ಮಟ್ಟದಲ್ಲೇ ಅಧಿಕಾರವನ್ನು ಡಿವೈಡ್ ಮಾಡಿದ್ರೆ ಅಂದರೆ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಸಿದ್ದರಾಮಯ್ಯ ಅವರು ಅಂತ ಏನಾದ್ರು ಡಿವೈಡ್ ಮಾಡಿದರೆ ಆ ಸಂದರ್ಭ ಯಾವ ರೀತಿ ಇತ್ತು, ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ, ಮುಂಬರುವಂತಹ ಚುನಾವಣೆಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ, ಇನ್ನು ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಕೇವಲ ಒಂದು ಅಧಿಕಾರ ಹಂಚಿಕೆ ಅಂದಾಕ್ಷಣ ಪಕ್ಷಕ್ಕೆ ಮಾತ್ರ ಆ ಒಂದು ವಿಚಾರ ಸೀಮಿತ ಆಗೋದಿಲ್ಲ. ಸಾರ್ವಜನಿಕರು ಯಾವ ರೀತಿ ನಮ್ಮನ್ನು ನೋಡ್ತಾರೆ, ಈ ಒಂದು ಅಧಿಕಾರ ಹಂಚಿಕೆ ಆದ ನಂತರ ಮುಂಬರುವ ಚುನಾವಣೆಗಳನ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕಾಗುತ್ತೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಂವಿಧಾನಿಕವಾಗಿ ಒಂದು ಅಧಿಕಾರ ಹಂಚಿಕೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಹಾಗಾಗಿ ಯಾವ ರೀತಿ ಒಂದು ಅಧಿಕಾರ ಹಂಚಿಕೆ ಮಾಡ್ಕೊಳ್ಬೇಕಾಗತ್ತೆ ನಾವು ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಯಾವ ಕಾರಣಕ್ಕೆ ಈಗ ಅಧಿಕಾರವನ್ನು ನಾವು ಹಂಚಿಕೆ ಮಾಡ್ಕೊಳ್ಬೇಕಾಗತ್ತೆ, ಜೊತೆಗೆ ಈಗ ಮೈನಸ್ ಪಾಯಿಂಟ್ ಏನು ಪ್ಲಸ್ ಪಾಯಿಂಟ್ ಏನು, ಈಗ ನನಗೆ ಯಾವ ರೀತಿ ಲಾಭ ಆಗುತ್ತೆ ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಯಾಕಂದರೆ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ ಪಕ್ಷಕ್ಕಾಗಿ ನಾನು ಬಹಳ ದುಡಿದಿದ್ದೀನಿ, ನಾನು ಮೂಲ ಕಾಂಗ್ರೆಸ್ಸಿಗ ಮೊದಲಿನಿಂದಲೂ ಕೂಡ ಪಕ್ಷಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿದಿದ್ದೀನಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆ ಒಂದು ಅಂಶವನ್ನು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಮುಂದೆ ಇಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ಆರಂಭ ಆಗಿದೆ. ಈ ಒಂದು ಬಿಸಿ ಬಿಸಿಯಾದಂತಹ ಉಪಹಾರವನ್ನು ಸೇವನೆ ಮಾಡ್ತಾ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಕೇವಲ ಪವರ್ ಶೇರಿಂಗ್ ವಿಚಾರ ಅಂದಾಕ್ಷಣ ನಮ್ಮಿಬ್ಬರು ಮಧ್ಯೆ ಮಾತುಕತೆ ಆಗಿರುವಂಥದ್ದು. ಈಗ ಪವರ್ ಶೇರಿಂಗ್ ವಿಚಾರ ಅಂತಾಗ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಥವಾ ಅಧಿಕಾರ ಬಿಟ್ಕೊಡಲ್ಲ, ಈ ಬರೀ ಅದನ್ನು ಮಾತ್ರ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಪ್ಲಸ್ ಏನು ಮೈನಸ್ ಏನು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಈ ಒಂದು ಪವರ್ ಶೇರಿಂಗ್ ಜಟಾಪಟಿಯಲ್ಲಿ ಒಂದು ವೇಳೆ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಏನೆಲ್ಲ ನಷ್ಟ ಆಗುತ್ತೆ ಪಕ್ಷಕ್ಕೆ,
ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಮುಂಬರುವಂತಹ ಚುನಾವಣೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಈ ಒಂದು ಸಿಚುವೇಶನನ್ನು ಫೇಸ್ ಮಾಡುವಂಥದ್ದು. ಹಾಗಾಗಿ ನಾವು ಒಂದು ವೇಳೆ ಅಧಿಕಾರ ಬಿಟ್ಕೊಟ್ಟ ನಂತರ ಏನೆಲ್ಲ ಮಾಡಬೇಕಾಗತ್ತೆ, ಚುನಾವಣೆಯನ್ನು ಗೆಲ್ಲಲೇಬೇಕಾಗತ್ತೆ, ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ಲಾನ್ಗಳು ಯಾವ ರೀತಿ ಇರಬೇಕಾಗತ್ತೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಪ್ಲಸ್ ಮೈನಸ್ಸು ಎಲ್ಲವನ್ನು ಕೂಡ ಚರ್ಚೆ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಆಡಳಿತವನ್ನು ಮಾಡ್ತಾ ಇರುವಂಥದ್ದು, ಅಧಿಕಾರದಲ್ಲಿ ಇರುವಂಥದ್ದು. ಒಂದು ವೇಳೆ ಇಲ್ಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರದಿಂದಲೇ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕಾಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲವಾದರೆ ಇದು ಒಂದು ಪಕ್ಷದ ಅಳಿವು ಉಳಿವಿನ ಪ್ರಶ್ನೆಯಾಗುತ್ತೆ. ಹಾಗಾಗಿ ಈ ಒಂದು ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಸದ್ಯಕ್ಕೆ CM DCM ಇಬ್ಬರೂ ಕೂಡ ಈ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇವತ್ತಾದರೂ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ನೋಡಬೇಕಾಗತ್ತೆ. 2.5 ವರ್ಷದಿಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಚಟಾಪಟಿ ನಡೀತಾನೆ ಇದೆ. ಆದರೆ ಹೈಕಮಾಂಡ್ ಯಾವತ್ತೂ ಕೂಡ ಎಂಟ್ರಿ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿಲ್ಲ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. 2.5 ವರ್ಷದಿಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಈಗ 2.5 ವರ್ಷ ಆಗಿರೋದ್ರಿಂದ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸಚಿವರು ಶಾಸಕರು ದೆಹಲಿ ಕೂಡ ಹೋಗಿದ್ರು. ದೆಹಲಿಗೆ ಹೋಗಿ ಬಂದ ನಂತರ ರಾಜ್ಯಕ್ಕೆ ಖರ್ಗೆ ಅವರು ಕೂಡ ಆಗಮಿಸಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದ ನಂತರವೂ ಕೂಡ CM ಜೊತೆ ಮಾತುಕತೆಯನ್ನು ಮಾಡಿದ್ರು, ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬೇಡಿಕೆಗಳೇನು, ಷರತ್ತುಗಳೇನು, ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ ಈ ಒಂದು ಅಧಿಕಾರ ಹಂಚಿಕೆ ಮಾಡಿದ್ರೆ ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡಿದ್ರು. ಕೆಲವೊಂದಿಷ್ಟು ಸಚಿವರು ಶಾಸಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಖರ್ಗೆ ಅವರಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ನಂತರ ಖರ್ಗೆ ಅವರು ಆ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವ ಕೆಲಸ ಕೂಡ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಅಷ್ಟೇ ಅದಾದ ನಂತರ ಅಂದರೆ ಆ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡ ನಂತರ ನೀವಿಬ್ಬರು ಈ ಒಂದು ಸಮಸ್ಯೆನ ರಾಜ್ಯ ಮಟ್ಟದಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಇಬ್ಬರಿಗೂ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ. ಏನೇನಾಗುತ್ತೆ ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಈ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ತರಹೇವಾರಿ ಭೋಜನ ಅಥವಾ ಉಪಹಾರವನ್ನು ಸವಿತಾ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟಿದ್ರು CM DCM ಇಬ್ಬರೂ ಕೂಡ. ಏನಾಗುತ್ತಾ ಆಗಲಿ ಹೈಕಮಾಂಡ್ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ ಅಂತ ಮಾತೆತ್ತರ ಹೈಕಮಾಂಡ್ನತ್ತ ಬೊಟ್ಟು ಮಾಡುವ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗ ಹೈಕಮಾಂಡೇ ಸೂಚನೆ ಕೊಟ್ಟಿರೋದ್ರಿಂದ ಈ ಒಂದು ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗಲೇಬೇಕಿದೆ. ಈಗಲಾದರೂ ಮುನಿಸನ್ನ ಮರೆತು ಸಿದ್ದರಾಮಯ್ಯ DK ಇಬ್ಬರೂ ಕೂಡ ಒಂದಾಗ್ತಾರ ಅಂತ ನೋಡಬೇಕಾಗುತ್ತೆ. ವೇದಿಕೆ ಮೇಲೆ ಸಾಕಷ್ಟು ಬಾರಿ ಮುಖಾಮುಖಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಈ ಒಂದು ಮುಸುಕಿನ ಗುದ್ದಾಟಕ್ಕೆ ಇವತ್ತಾದರೂ ತೆರೆ ಬೀಳುತ್ತಾ ಅಂತ ನೋಡಬೇಕಾಗುತ್ತೆ. ಏನು ಬಿಗಿ ಪಟ್ಟನ ಹಿಡ್ಕೊಂಡಿದ್ದಾರೆ ಇಬ್ಬರು ನಾಯಕರು, ಈಗಲಾದ್ರೂ ಸ್ವಲ್ಪ ಸಡಿಲಿಸ್ತಾರಾ? ಯಾಕೆಂತಂದರೆ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಇದು. ಹಾಗಾಗಿ ಸ್ವಲ್ಪ ಏನಾದರೂ ಈಗ ಬಿಗಿ ಪಟ್ಟು ಹಿಡ್ಕೊಂಡಿರೋದು ಸಡಿಲಿಸ್ತಾರಾ ಅಂತ ನೋಡಬೇಕಾಗತ್ತೆ. ಇವತ್ತಾದರೂ ಈ ಒಂದು ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅಂತ ನೋಡಬೇಕು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈ ಒಂದು ಕುರ್ಚಿ ಕದನಕ್ಕೆ ನಿರ್ಣಾಯಕ ದಿನ ಇವತ್ತಾದರೂ ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಏನಾಗತ್ತೆ ಅಂತ. ಒಂದು ವೇಳೆ ಬ್ರೇಕ್ ಬಿದ್ದಿಲ್ಲ ಅಂದರೆ ದೆಹಲಿಗೆ ಹೋಗಬೇಕಾಗತ್ತೆ. ಆದರೆ ಸದ್ಯಕ್ಕೆ ರಾಜ್ಯದಲ್ಲೇ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಏನೆಲ್ಲ ಚರ್ಚೆ ಆಗ್ಬೋದು? ಮುಖ್ಯವಾಗಿ ಈಗ ಪ್ಲಸ್ಸು ಮೈನಸ್ ಎರಡನ್ನು ಕೂಡ ಚರ್ಚೆ ಮಾಡ್ತಾರೆ. ಒಂದು ವೇಳೆ CM ಸ್ಥಾನವನ್ನು ಬಿಟ್ಟುಕೊಟ್ರೆ ಏನು ಪ್ಲಸ್ ಆಗುತ್ತೆ DK ಶಿವಕುಮಾರ್ ಅವರಿಗೆ, ಜೊತೆಗೆ ಏನು ಮೈನಸ್ ಆಗುತ್ತೆ? ಇಲ್ಲ ಅಧಿಕಾರವನ್ನು ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಏನು ಪ್ಲಸ್ ಆಗಬಹುದು, ಏನು ಮೈನಸ್ ಆಗಬಹುದು? ಹೈಕಮಾಂಡ್ ನಾಯಕರು ಹೇಳಿರುವಂತಹದ್ದು ಏನೇ ತೀರ್ಮಾನ ಇರಲಿ, ಅದು ನಾಯಕತ್ವ ಬಿಟ್ಟು ಕೊಡೋ ವಿಚಾರ ಇರಲಿ ಅಥವಾ ಬಿಟ್ಟು ಕೊಡದೇ ಇರೋ ವಿಚಾರ ಇರಲಿ, ಯಾವುದೇ ಒಂದು ವಿಚಾರಗಳಾದ್ರೂ ಕೂಡ ಮೊದಲು ನೀವು ಡಿಸೈಡ್ ಮಾಡಿ. ಇಲ್ಲಿ ಬಂದು ಕಚ್ಚಾಡೋದೋ ಅಥವಾ ಇಲ್ಲಿ ಬಂದು ಗದ್ದಲ ಮಾಡೋದೋ ಬೇಡ ಅನ್ನುವಂತಹ ಕಾರಣಕ್ಕೆ ನಿನ್ನೆ ಇಬ್ಬರಿಗೂ ಕರೆ ಮಾಡಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ಅದರಂತೆ ಕಾವೇರಿ ನಿವಾಸಕ್ಕೆ DK ಶಿವಕುಮಾರ್ ಆಗಮಿಸಿದ್ದಾರೆ. ತಿಂಡಿಯೂ ಸಹ ಆಗಿದೆ. ಪ್ರಮುಖವಾಗಿ 2.5 ವರ್ಷದ ವಿಚಾರ ಏನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಮಾತುಕತೆ ಆಗಿದೆ ಅನ್ನುವಂತಹದನ್ನ DK ಶಿವಕುಮಾರ್ ಏನ್ ಹೇಳಿದ್ರು ಅದರಂತೆ ಒಂದು ಆಗಿದ್ದೇ ನಿಜವಾದಲ್ಲಿ ಇವತ್ತು ಆ ವಿಚಾರದ ಬಗ್ಗೆ ಇಬ್ಬರೂ ಕೂಡ ಮಾತನಾಡ್ತಾರೆ. ಯಾಕಂದ್ರೆ
2.5 ವರ್ಷದ ಬಳಿಕ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾರ್ಯಾರ ಮುಂದೆ ಸಿದ್ದರಾಮಯ್ಯ ಇನ್ ಕೇಸ್ ಅದನ್ನ ಒಪ್ಪಿಕೊಂಡಿದ್ದೇ ನಿಜವಾದಲ್ಲಿ ಆ ವಿಚಾರಗಳು ಅಂದ್ರೆ ಮುಂದೆ ಯಾವಾಗ ಅಧಿಕಾರವನ್ನ ಬಿಟ್ಟುಕೊಡುವಂತಹ ಸಂದರ್ಭ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳಿದೆ. ಇದರ ಜೊತೆಗೆ ಇನ್ ಕೇಸ್ ಆ ರೀತಿ ಮಾತುಕತೆ ಆಗಿಲ್ಲ ಅಂದ್ರೆ ಈ ರೀತಿಯ ಗದ್ದಲಗಳು ಸೃಷ್ಟಿ ಆಗ್ತಿರೋದು ಯಾಕೆ ಸೃಷ್ಟಿ ಮಾಡಲಾಗ್ತಿದೆ ಅನ್ನುವಂತಹ ಕುರಿತಂತೆ ಕೂಡ ಚರ್ಚೆ ಆಗತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಅವರಿಬ್ಬರೇ ಚರ್ಚೆ ಮಾಡೋದ್ರಿಂದ ಅಂದ್ರೆ ಯಾವ ಸಚಿವರಿಗೂ ಕೂಡ ಅಂದ್ರೆ ತಾವಿಬ್ಬರು ಚರ್ಚೆ ಮಾಡುವಂತಹ ಸಮಯದಲ್ಲಿ ಯಾರು ಕೂಡ ಇರಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಸಿಎಂ ಕೊಟ್ಟಿರುವಂತಹದ್ದು. ಅದು ಸಿಬ್ಬಂದಿಗಳಿಗೂ ಸೇರಿ ಆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ತಮ್ಮ ಸಿಬ್ಬಂದಿಗಳಾಗ್ಲಿ ಮನೆಯಲ್ಲಿ ಕೆಲಸ ಮಾಡ್ತಿರೋರಾಗ್ಲಿ ಯಾರು ಕೂಡ ಹೆಚ್ಚಿನದಾಗಿ ಇರಬಾರ್ದು ಅನ್ನುವಂತಹ ಸೂಚನೆ ಕೂಡ ಇರೋದ್ರಿಂದ ಇಬ್ಬರೇ ಚರ್ಚೆ ಮಾಡುವಂತಹ ಪ್ರತ್ಯೇಕವಾದಂತಹ ಸಭೆ ಇದಾಗಿದೆ. ಹಾಗಾಗಿ ಇವತ್ತಿನ ಒಂದು ಹಂತಕ್ಕೆ ಈ ವಿಚಾರ ಅಂದ್ರೆ ಏನು ಡಿಸೈಡ್ ಮಾಡ್ತಾರೆ ಅನ್ನುವಂತಹದ್ದು ಸ್ಪಷ್ಟ ಆಗತ್ತೆ. ಈ ಸ್ಪಷ್ಟತೆಯನ್ನ ತೆಗೆದುಕೊಂಡೇ ಹೈಕಮಾಂಡ್ ನಾಯಕರ ಬಳಿ ಹೋಗೋದು. ಒಂದು ಕಡೆ ಅಂದ್ರೆ ನಾಯಕತ್ವ ಬಿಟ್ಟುಕೊಡುವಂತಹ ವಿಚಾರವಾಗಿ ಸಿದ್ದರಾಮಯ್ಯ ತಮ್ಮ ಒಪಿನಿಯನ್ ನೆನ್ನೆ ಕೂಡ ಅವ್ರು ಹೇಳಿದ್ರು, ನನ್ನ ಒಂದು ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ಅದಕ್ಕೆ ನಾನು ಸಿದ್ಧ ಅನ್ನುವಂತಹದ್ದನ್ನು ಹೇಳಿದ್ರು. ಅದರಂತೆ ಅದನ್ನೇ ಡಿ.ಕೆ. ಶಿವಕುಮಾರ್ ಮುಂದೆಯೂ ಕೂಡ ಹೇಳುವಂತಹ ಸಾಧ್ಯತೆ ಇದೆ. ಇನ್ ಕೇಸ್ ನಾನು ಬಿಟ್ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇದ್ರೆ ಅದನ್ನ ಹೈಕಮಾಂಡ್ ಡಿಸೈಡ್ ಮಾಡ್ಲಿ ಅನ್ನುವಂತಹದ್ದನ್ನು ಕೂಡ ಅವರ ಮುಂದೆ ಒಂದು ಬೇಡಿಕೆ ಅಂದ್ರೆ ಒಂದು ವಿಚಾರವನ್ನ ಇಡಬಹುದು. ಇತ್ತ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಶ್ರಮಗಳ ವಿಚಾರವಾಗಿಯೂ ಕೂಡ ಸಿಎಂ ಮುಂದೆ ಮತ್ತೊಮ್ಮೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ ಇನ್ನು ಬಹಳ ಮುಖ್ಯವಾಗಿ ಈಗ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಬರುತ್ತೆ. ಯಾಕೆಂತಂದ್ರೆ ಈಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮುಂಬರುವಂತಹ ಚುನಾವಣೆಗಳಿಗೂ ಕೂಡ ಇದು ಬಹಳ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಇದೇ ರೀತಿ ಹಗ್ಗಜಗ್ಗಾಟ ಮುಂದುವರಿತಾ ಹೋದ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಕೂಡ ಆಗುತ್ತೆ. ನಿಜ, ಇದನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಇದು ಕೇವಲ 2.5 ವರ್ಷದ ವಿಚಾರ ಅಲ್ಲ. ಮುಂಬರುವಂತಹ 28ಕ್ಕೂ ಕೂಡ ಚುನಾವಣೆ ಗೆಲ್ಬೇಕು. ಆ ಚುನಾವಣೆಯೂ ಕೂಡ ಇಬ್ಬರ ಪರಿಶ್ರಮದಿಂದಲೇ ಗೆಲ್ಲೋದು ಅನ್ನುವಂತಹದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿರುವಂತಹ ವಿಚಾರವೇ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಬಹುದು. ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯ 5 ವರ್ಷದ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಇಲ್ಲಿಯೇ ಕನ್ವಿನ್ಸ್ ಮಾಡಿದ್ರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಸಪೋರ್ಟ್ ನಿಮಗೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ನೀಡಬೇಕಾಗುತ್ತೆ. ಅಥವಾ ಇರುವಂತಹ ಅಧಿಕಾರ ಏನು ಬಿಟ್ಟುಕೊಡ್ಬೇಕು ಅಂದ್ರೆ ಮುಂದೆ 28ಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಪಕ್ಷದ ಅಳುವು ಉಳುವಿನ ಪ್ರಶ್ನೆಗಾಗಿಯೇ ಹೈಕಮಾಂಡ್ ಅವರಿಗೆ ಬಿಟ್ಟಿದ್ದಾರೆ ಈ ವಿಚಾರವನ್ನ. ದೆಹಲಿಗೆ ಬಂದು ನಾವು ಡಿಸೈಡ್ ಮಾಡೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ವಾಸ್ತವತೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಮೊದಲು ಅವರಿಬ್ರು ಮಾತನಾಡ್ಕೊಂಡು ಬರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಬ್ಬರಿಗೆ ಈ ವಿಚಾರವನ್ನ ಬಿಟ್ಟಿರುವಂತಹದ್ದು. ಸಾಹಿತ್ಯ ಕೇವಲ ಈ ಒಂದು ಮೀಟಿಂಗ್ ಏನು ಮಾಡ್ತಾ ಇದ್ದಾರೆ, ಬರೀ ಕಾಟಾಚಾರಕ್ಕೆ ಏನಾದರೂ ಮೀಟಿಂಗ್ ಮಾಡ್ತಾ ಇದ್ದಾರಾ ಅಥವಾ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಹಾಗಾಗಿ ಒಂದು ಮೀಟಿಂಗ್ ಮಾಡಿ ಮುಗಿಸೋಣ, ಈ ಒಂದು ವಿಚಾರ ದೆಹಲಿಯಲ್ಲೇ ಇತ್ಯರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಏನಾದರೂ ಇದ್ದಾರಾ ಅಥವಾ ಹೇಗೆ ಅಂತ? ಯಾಕೆಂದರೆ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿರುತ್ತೆ, ಒಂದು ವೇಳೆ ಏನಾದರೂ ಚರ್ಚೆ ಆಗಿದ್ರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಈ ಒಂದು ವಿಚಾರ ಬಗೆಹರಿಲಿ ಎಂಬ ಯೋಚನೆಯಲ್ಲಿ ಏನಾದರೂ ಇದ್ದಾರಾ ಅಂತ? ಸಹಜವಾಗಿ ಇಬ್ಬರು ಕೂಡ ಈ ಒಂದು ಡಿನ್ನರ್ ಮೀಟ್ ಅಲ್ಲ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂತಹ ವಿಚಾರವನ್ನ ಎಲ್ಲೂ ಕೂಡ ಇಲ್ಲಿವರೆಗೆ ಯೋಚನೆ ಕೂಡ ಮಾಡಿರ್ಲಿಕ್ಕಿಲ್ಲ. ಹೈಕಮಾಂಡ್ ಸೂಚನೆ ಮೇರೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದ್ದು, ಜೊತೆಗೆ ಅವರಿಬ್ರು ಮನಸ್ಸಲ್ಲೂ ಇದ್ದಿದ್ದು ಅಷ್ಟೇ ಹೈಕಮಾಂಡೇ ಡಿಸೈಡ್ ಮಾಡ್ಲಿ ಅಂತ. ಆದ್ರೆ ಹೈಕಮಾಂಡ್ ಇವರಿಗೆ ಚೆಕ್ಮೇಟ್ ಇಟ್ಟಿರುವಂತಹದ್ದು, ನೀವೇ ಡಿಸೈಡ್ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ಸ್ಪಷ್ಟಪಡಿಸ್ಕೊಂಡು ಇಲ್ಲಿಗೆ ಬರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಇದು ಕಾಟಾಚಾರಕ್ಕಾಗೋದಿಲ್ಲ. ಏನೇ ನಿಲುವಿದ್ರು ಕೂಡ ಅವರು ಇಂದು ಇವತ್ತು ಇಲ್ಲೇ ಅಂದ್ರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೇ ತೆಗೆದುಕೊಳ್ಬೇಕಾಗತ್ತೆ. ನಾಳೆ ಒಳಗಾಗಿ ಸಂಜೆ ಒಳಗಾಗಿ ಅವರಿಗೆ ಬುಲಾವ್ ಬರ್ಬೋದು. ಯೋಚನೆ ಮಾಡೋದಕ್ಕೂ ಕೂಡ ಅಷ್ಟೊಂದು ಸಮಯವನ್ನ ಹೈಕಮಾಂಡ್ ಕೊಡೋದಿಲ್ಲ. ಯಾಕಂದ್ರೆ ಅವರಿಬ್ಬರ ಸಮ್ಮುಖದಲ್ಲಿ ಅವರಿಬ್ಬರೇ ಡಿಸೈಡ್ ಮಾಡ್ಬೇಕು ಅನ್ನುವಂತಹದನ್ನ ಹೈಕಮಾಂಡ್ ನಿರ್ಧಾರ ಮಾಡಿರೋದ್ರಿಂದ ಸಹಜವಾಗಿ ಆ ರೀತಿ ಸಮಯವನ್ನು ಕೂಡ ಕೊಡೋದಿಲ್ಲ. ಹಾಗಾಗಿಯೇ ಅವರಿಗೆ ನಿನ್ನೆಯೇ ಫೋನ್ ಮಾಡಿ ಇಬ್ಬರಿಗೂ ಮಾಡಿದ್ದಾರೆ. ಕೇವಲ ಸಿದ್ದರಾಮಯ್ಯ ಅವರಿಗೆ ಮಾಡಿ ನೀವು ಕರೆದು ಮಾತನಾಡಿ ಅನ್ನುವಂತಹದ್ದಿದ್ರೆ ಅದು ಬೇರೆ ಅರ್ಥವನ್ನ ಕಲ್ಪಿಸ್ತಿತ್ತು. ಆದ್ರೆ ಇಬ್ಬರಿಗೂ ಫೋನ್ ಮಾಡಿ ನಾಳೆ ನೀವಿಬ್ರು ಬ್ರೇಕ್ಫಾಸ್ಟ್ಗೆ ಸೇರ್ಲೇಬೇಕು, ಅಲ್ಲಿ ನೀವು ಇದನ್ನ ಡಿಸೈಡ್ ಮಾಡ್ಬೇಕು ಅನ್ನುವಂತಹದನ್ನ ಹೇಳಿರೋದ್ರಿಂದ ಇದು ಕಾಟಾಚಾರಕ್ಕೆ ಅನ್ನುವಂತಹದ್ದನ್ನ ಹೇಳೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ಇಬ್ಬರಿಗೂ ಕೂಡ ಅನಿವಾರ್ಯತೆ ಇದೆ. ಅನಿವಾರ್ಯತೆಯ ಜೊತೆಗೆ ಸ್ಪಷ್ಟತೆ ಬೇಕಾಗಿದೆ. ಸ್ಪಷ್ಟತೆ ಸಿಕ್ಕಾಗ ಮಾತ್ರ ಅವರು ಮುಂಬರುವಂತಹ ದಿನಗಳಲ್ಲಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗೋದ್ರಿಂದ ಅದು
ನಾಯಕತ್ವ ಬದಲಾವಣೆ ಆಗಿರ್ಬೋದು, ಬದಲಾಗದೆ ಕೂಡ ಇರಬಹುದು. ಅದೆಲ್ಲವೂ ಕೂಡ ಇರೋದ್ರಿಂದ ಇಬ್ಬರಿಗೂ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನ ಮೊದಲು ತಮ್ಮಲ್ಲಿ, ಅದು ಒಂದು ಬಿಟ್ಕೊಡ್ತೀವಿ ಅಂತನಾದ್ರೂ ಆಗಿರ್ಬೋದು ಅಥವಾ ಬಿಟ್ಕೊಡೋದಿಲ್ಲ ಅನ್ನುವಂತಹದ್ದಾದ್ರೂ ಆಗಿರ್ಬೋದು, ಆ ಸ್ಪಷ್ಟತೆ ಬಂದ್ರೆ ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟ ಚಿತ್ರಣವನ್ನ ನೀಡುತ್ತೆ. ಹಾಗಾಗಿ ಇದು ಮುಖ್ಯವಾದಂತಹ ಮೀಟಿಂಗ್ ಆಗುತ್ತೆ. ಇಂತಹದ್ದೊಂದು ಮೀಟಿಂಗ್ ಆಗಬೇಕಿತ್ತು ಹಿಂದೆ ಅನ್ನುವಂತಹದ್ದು ಕೂಡ ಅವ್ರ ಮನಸ್ಸಲ್ಲಿ ಇರ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಬೀದಿ ರಂಪಾಟ ಆದಾಗ ಸಹಜವಾಗಿ ಇಂತಹದ್ದೊಂದು ಮೀಟಿಂಗ್ ಆಗಲಿ ಎನ್ನುವಂತಹದ್ದು ಅನೇಕ ನಾಯಕರುಗಳಲ್ಲಿ ಇತ್ತು. ಈಗ ಹೈಕಮಾಂಡ್ ಮಾಡ್ತಾ ಅನ್ಸುತ್ತೆ ಸಾಹಿತ್ಯ.